ಓಡೋಡಿ ಬಂದೆನು. ರೂಪ ಲಾವಣ್ಯಕ್ಕೆ ಸೋತು ಬಂದ ಈ ಸ್ತ್ರೀಯರನ್ನು ನಿರಾಕಾರ ಮಾಡಬೇಡರನ್ನ. ಬುದ್ಧಿ ಸಂಪನ್ನ ಮತದುಂಬಿದ ಕಾಮನಿ ಮತದ ಎಲ್ಲ ಮೇಲಿನ ನಿನ್ನ ಭಾಗವನ್ನ ಬಹುದು ಬಿಡ. ನಾನು ನಿನಗೆ ಖಂಡಿತವಾಗಿ ಮಾನವನಿಗನ ಹತ್ತಿರವಾಗಿ ನಾಗದಂತೆ ಆಭರಣ ಕಲಗ ಬೇಡದರ ಶಿಲವನಾಗಲೇ ಓಟವ ಜೀವಂತ ಹತ್ತಿರ ಮಾಡರ ನಾಗರನ ಹತ್ತಿರವಾಗಿ ಮುಡಿಗ ವಸ್ತ್ರವನ್ನ ಬೇಡದರ ಶಿಲವನಾಗಲಿ ಗಾಂಡಗನ ಹತ್ತಿರ ಬೇಡದರ
ರಾಜ. ನಾನಿದ್ದ ಬಂದ್ಬಿಡತ್ತೆ ನಿಮ್ಮ ನೋಡಿ. ಬೇಡ ಎಂದು ಎನ್ನ ಪ್ರೇಮವನ್ನ ನಿರಾಕಾರ ಮಾಡುತ್ತಿರುವೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸುಖ ಪಡೆದೇ ಹೋದರೆ ಇನ್ನು ನೀನಿತ್ತು ವೇಸ್ಟ್. ನನಗೆ ಆ ಸುಖವ ಬೇಕಾಗಿಲ್ಲ. ನಾನು ನನ್ನನ್ನು ನನ್ನ ತಂದೆ ಎದುರು ತಪವನ್ನು ಆಚರಿಸುವ ಬಂದರು. ಮೊದಲ ಪ್ರೀತಿಯನ್ನು ಮಾಡು, ನಂತರ ತಪವನ್ನು ಮಾಡುವೆಯಂತೆ. ಈ ಪ್ರೀತಿ ನನಗೆ ತಂದೆ ಬೇಕಾಗಿಲ್ಲ ಸರಿಯಲ್ಲ. ನನಗೆ ಬೇಕಾಗಿಲ್ಲ, ಹತ್ತಿರಕ್ಕೆ ಬಾ. ನನ್ನ ತಂದೆ ಪ್ರೀತಿ ನನಗೆ ಬೇಕಾಗಿಲ್ಲ. ಅಹೋ ಸುಂದರ, ಒಲಿದು ಬಂದ ಹೆಣ್ಣನ್ನ ಬೇಡ ಎಂದು ನಿರಾಕಾರ ಮಾಡುವಿಯಲ್ಲ, ನೀನೆಂಥ ಪುರುಷನಿರಬೇಕು. ಬಾಲ ನಾಗಾರ್ಜುನನೇ, ಹೆಣ್ಣಿನ ಮೋಹಕ್ಕೆ ಬಿದ್ದು ಸುಂದರ ನಾಶನಾಗಿರುವ ನಾನು ನಾಶವಾಗಿರುವ ಕೆಮ್ಮುತ್ತನಲ್ಲ. ಅಹೋ ರಾಜ, ಸಮಯವನ್ನು ವ್ಯರ್ಥ ಮಾಡಿ ಎನ್ನ ಆಸೆಯನ್ನು ಪೂರೈಸು ನಲ್ಲ, ಇಡೀ ನನ್ನ ಗಲ್ಲ. ಸೂರ್ಯ ವಂಶದಲ್ಲ ಭಾಸ್ಕರನ ಪ್ರಕಾಶ ದತ್ತ ಚಪ್ರನಾಗಿ ಮರದ ಸತ್ಯ ಚಪ್ರ ವಿಶ್ವಾಮಿತ್ರಮಣಿಯು ವಿಧ ವಿಧವಾಗಿ ನಾಡಿದವಂತೆ ಹೇಳಿದೆಯಲ್ಲ. ಆ ಸತ್ಯ ಸಂಜ್ಞನಲ್ಲದ ಚಂದ್ರನ ಆ ವಿಶ್ವಾಮಿತ್ರ ಮುನಿವರನ ವಿಧ ವಿಧವಾಗಿ ವಿಶ್ವಾಮಿತ್ರ ಮುನಿವರನ ವಿಧ ವಿಧವಾಗಿ ಗಾಡಿ ಮಾಡಿಸಿದ್ದರು. ಆ ಸತ್ಯ ನಿತ್ಯ ಹತರದ ಕಾರಣತನ ಮುಖ್ಯ ಬಂದಿದ್ದನಾಗಿ ಆತನೀಗ ಸ್ವತಃ ಸತ್ಯ ಹರಿಶ್ಚಂದ್ರನ ಭೂಗ ಭಾಗ್ಯವನ್ನು ಬಿಟ್ಟು ಬಿಡಲಿಲ್ಲವೇ. ಹಾಗೆ ಸ್ತ್ರೀಯಳೇ, ಆ ವಿಶ್ವಾಮಿತ್ರ ಮುನಿವರ ನಂತರ ಎಷ್ಟು ಮನಸ್ಸಿನಾಗಳು ರಹಿತನಾದನ ಬಂದ ಜನ್ನಿಗೆ ಮನಸೋದು ತಾಪ ಭಂಗಿತನಾಗುವಲ್ಲ. ಯಾವದರ ಅಹದಾನ ಮಾನವಿಲ್ಲ ನಾನು ಹತನಂತ ಸೋತ ನಿನಗೆ ಮಾನಸಲು ಹತನಂತ ನೀನು ವಂಶ ಬೇಡ. ನಮ್ಮದರ ಮನಸ್ಸಿನ ಕಟೂರಿ ನಿನಗೆ ಏನು ಗೊತ್ತು ಸುಮ್ಮನ ಎಲ್ಲ ಸಣ್ಣ ಬಯಸಿ ಕಾಡಿ ಮಾಡ ಸೌದಮಿನಿ. ಅಹೋ ಸುಂದರ, ಹೆಣ್ಣು ಹೊನ್ನು ಮಣ್ಣು ಒಲಿಯಬೇಕಾದರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಲಭಿಸಿರಬೇಕು. ನೀನು ಪುಣ್ಯ ಪಡೆದಿರುವ ಸಲುವಾಗಿ ಈ ಹೆಣ್ಣು ನಿನ್ನ ಹತ್ತಿರಕ್ಕೆ ಬಂದರೆ ಬೇಡ ಎಂದು ನಿರಾಕಾರ ಮಾಡುವಿಯಲ್ಲ, ನೀನೆಂತ ಪುರುಷನಿರಬೇಕು. ಇಲ್ಲ. ಅಹೋ ಸುಂದರ, ಹೇಳು ಕೇಳು, ಚೆನ್ನಾಗಿ ಹೇಳು. ಜೊತೆಯಾಗಿ
ಮಾಡಲ್ವೇ? ಹೌದು, ಇಂದು ನೀನೇ ಗೆದ್ದೆ, ನಾನೇ ಸೋತೆ. ಬಾಲನಾಗಾರ್ಜುನ, ನೀನು ಇದ್ದು ಪರಶುವನಲ್ಲಿ ತಪಸ್ಸನ್ನು ಗೈಯಲು ಬಂದಿರುವೆ ಅಲ್ಲವೇ? ತಪಸ್ಸನ್ನು ಗೈದು ನೀನು ಬಂದ ಕಾರ್ಯವನ್ನು ನೆರವೇರಿಸಿ ಜಗತ್ತಿಗೆ ಶಾಂತಿಯನ್ನು ಉಂಟು ಮಾಡು ರಾಜ ರವಿಕೊಂಡ ತೇಜ. ನಾನು ಬಂದ ಧೈರ್ಯವನ್ನೇನ ನೀನು ಕಾಟ ಬರೆಯಿದ್ದೇನೆ. ಈಡಕ್ಕೆ ಮನಗುಡಲಾರ ನಿನ್ನ ಮನಕ್ಕೆ ಎಲ್ಲ ಸುಜಾತವಾಯಿ ದಂಡದ ವೈದ್ಯ ಕಣ್ಣ ಮಣಿ ನೀನು ಚವನನ್ನ ಮೊದಲೇ ತಿಳಿದಿದೆ. ಮೂರು ಲೋಕದ ಗಂಡ ಬಂದ ಎದರ ಬಂದನ ಇಂಥ ಒಂದು ಬಂದದೆಂದರೆ ಜನ್ಮ ಸುಡಲಿ. ವೈರವೀರ ನನ್ನ ಸದ ಪಡೆದ ತ್ರಿಲೋಕ ನೀರ ನನ್ನ ಮೊದಲ ಪಡೆದ ನಿನ್ನ ಸೌಜವೂ ಇಷ್ಟನೇ. ಏಕಲಯ ಭೂಪತಿ ಜನರನ್ನು ನೋಡಲೇಬೇಕು. ಅವನ ಜಳ್ಳ ಪರಾಕ್ರಮವನ್ನು ತಡೆಯಲೇಬೇಕು. ಏಕಲಯ ಭೂಪತಿ ಏಕಲಯ ಭೂಪತಿ ದಾನವಾಗಿ ಏನಂದರೆ ಶಿವಚಕ್ರದ ಮುಹೂರ್ತಕ್ಕಿಂತ ನನ್ನ ಹಂಗಸದ ದೊಡ್ಡದವಲ್ಲ. ಗಿರಿಜೋದ ಬಾಲಕ ಗಿರಿಜೋದನ ಜಾತಕ ನೆಚ್ಚಿನ ನಿಮ್ಮ ದಂಡದ ಪರಾಕ್ರಮದ ಮಂತ್ರಿ ಬಾಲಕ
ಮೋದಿ ಎಂದ ದುಡಿದಿರುವನ ಅವನ ಮೋಸಗಾರನ ಅಂತ ಬೆಲೆಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕದೀರ. ಆಹೋ ವೀರ ನಾಗಾರ್ಜುನ, ಆಹೋ ಅಲೇಕಲಯ ಭೂಪತಿ, ವೀರ ನಾಗಂತ ನಾವು ಆರ್ತಿನಂತ ಸಡಿಬಡಿ ಆರ್ತಿನಂತ ಆದ ವೀರ ನಾಗಂತ ಮಾತನಾಡಬಾರದು. ನಮ್ಮ ದುರುದ್ರಷ್ಟವಾಗಿ ಹೀಗಿರುವಾಗ ಯಾರಂತ ಮಾನವದನು ಬಾಲಕ ತಿಳಿದಿರುವುದನ್ನ ಸಾಧಕ ನಿರ್ದಿಷ್ಟದಿಂದ ವಾಯುಗಳ ಅಲೇಕಲಯ ಭೂಪತಿ ಹೊಲಿ ಬಲಿರೆಯ ವಯಸ್ಸಾದತಿ ಹೌದೇ ಹೊಲಿಗೆಯ ವಯಸ್ಸಾರತಿ ಏನ ಈ ಇದೇ ಯಮಟದಲ್ಲಿ ಸಿಹಿ ಕಟ್ಟೆ ಸರೋವರ ಇರೋ ಸ್ಥಳಕ್ಕೆ ರಥವನ್ನು ಬಿಡ ಸಾರಥಿ ಊರಿಗೆ ಆಗ್ತದೆ. ಸಾರಥಿ ಹೋಗುನಿ ನೋಡಿದ್ಯಾ ಈ ಬಾಲಕನ ಶಕ್ತಿ ಸಾಮರ್ಥ್ಯದ ರೀತಿ ನೋಡಿದ ಈ ಇವನ ಪರಾಕ್ರಮಕ್ಕೆ ಇವನ ಜನಕನಾದ ಅರ್ಜುನನು ಸಾಧಿಯಾಗಲಾರನು. ಈ ಬಾಲಕನ ನಾಗಾರ್ಜುನನಿಂದ ಒಂದು ಮುಖ್ಯ ಕಾರ್ಯವಾಗಬೇಕಿದೆ. ಅದೇನು ದೇವ? ಇವನ ತಂದೆಯಾದ ಪಾಂಡವರಾಯನಿಗೂ ಅರ್ಜುನನಿಗೂ ಕಾಳಗವನ್ನು ಬಿಟ್ಟು ಪಾಂಡವರಾಯನಿಗೆ ನರಕ ಪ್ರಾಪ್ತವನ್ನು ತಪ್ಪಿಸಿ ಸ್ವರ್ಗದುರರಿಂದ ಮಾಡುವನ ಸಾರಥಿ ನೋಡೋಣ ನಡಿ, ಅದು ಜಾಗೃತಿ. ನೀನೇನಾದ್ರೂ ಮತ್ತೆ ಭಯಪ್ಪ ಬಾಲಕ ತಾತ ನಿಲ್ಲು ನಿಲ್ಲು. ನಿನ್ನ ಪರಾಕ್ರಮಕ್ಕೆ ಮುಕ್ಕೋಟಿ ದೇವತರು ತಲೆದೂಗಿದರು. ನಿನ್ನ ಶಸ್ತ್ರವಿದ್ಯೆಯಿಂದ ಇಂದ್ರಧನುಸ ಕಟ್ಟಿದ ನೀನೇ ವಿಕ್ರಮಾಂಕಿತನು. ನಿನ್ನ ನಾಮಾಂಕಿತವೇನು ಬಾಲಕನೇ ದುರಧೀರನೆ. ನಮೋ ನಮೋ ಮೇಲಕ್ಕೆ ಬಾಲಕನೇ. ಈ ಮುಂದರಂಗದಲ್ಲಿ
ನಿನ್ನ ಮುಖದಲ್ಲಿ ಕಾಣದಿಯದು ಮೇಲಾಗಿ ಚಿಕ್ಕ ವಯಸ್ಸನ ಬಾಲಕನು ನೀನು ಒಬ್ಬನೇ ಈ ಗೋಂಡ ಅರಣ್ಯದಲ್ಲಿ ಏನು ಕಾರ್ಯನಿರ್ವಹಿಸಿರುವೆ ಗರ್ಜಿಸುತ್ತ ಬರುವ ಹುಲಿ ಸಿಂಹ ಶಾರ್ದೋಳ ಇವುಗಳ ಮಧ್ಯೆ ನೀನು ಕಾಲಗಳಿವೆ ಬೇಲೈ ಬಾಲ ಭವ್ಯಗುಣಶೀಲ ಇದು ಏನು ವಿಚಿತ್ರ ಈ ಅರಣ್ಯದಲ್ಲಿ ನನಗೆ ಭಯ ಈ ಅರಣ್ಯದ ನನ್ನ ವಿವರ ಭೂಮಿಯಲ್ಲಿ ಇರುವ ಪ್ರಾಣ ಪಕ್ಷಿ ಹಿಂದೆಳೆದ ಜೀವ ಜಂತುಗಳ ನನ್ನ ಬಂದ ಬಳಗ ಈ ಹಿಮಾಚಲ ಪ್ರಾಂತವ್ಯ ನನ್ನ ಮನ ಎಲ್ಲಿ ಇರುವ ಹಂಸೇಶ್ವರದಲ್ಲಿ ಹಿಂಗೆ ನಮ್ಮ ತಂದೆ ಈ ಆದ ನದಿಯ ನನ್ನ ತಾಯಿ ಹಿಂದೆ ಸುಳ್ಳದಾಡುವ ಭೂತ ಪ್ರೇತ ಪಿಶಾಚಿನವ ನನ್ನ ಹತ್ತಿದ ಗಳಿಗರು ಈಗ ಹಿಂದೆ ಬಗೆಗಳಿಗೆ ಏಕೆ ಬಯಲೇಲಾಗಿ ನಾಟ್ಯನ್ನು ಸಹ ಪಂಚಿದ ವೀರನೇ ರಬ್ಬಜದಲ್ಲಿ ವಿಕ್ರಮನಾಗಿ ಹಬ್ಬಗಳ ಶಬ್ದೋತ್ಪತ್ತಿ ನಾಟ್ಯಕ್ಕೆ ಸುರನರಗಂಟಾಗುವ ನಾಯಕದ ಬದಲಗಂಟಾಗುವರು ನನ್ನ ಹೆಸರನ್ನು ಕೇಳಿದ ಕ್ಷಣಕ್ಕೆ ಆ ಸೂರಮನೆಯನ್ನು ಹೊಡೆದು ಎಂತ ವಿಕ್ರಮ ಇಟಲಿಗೆ ಎಲ್ಲಿ ಭಯವುದೇ ಕಾದು ಕಾಯಿಸುವ ದಯಚನಾದ ಶ್ರೀರಂಗನ ದಯವು ಎಲ್ಲನ್ನು ಸದಾ ರಕ್ಷಿಸುವುದು ಸ್ವಾಮಿ ಬಾಲಕ ಸ್ವಾಮಿ ನಾನಲ್ಲೇ ಹಾಗಾದ್ರೆ ಮತ್ತೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ನಿನ್ನ
ಎದೆ ಹೊಡೆಯುವಂತಹ ಸತ್ಯದ ಮಾತು. ಮೇಲಾಗಿ ಮಸೀದುಪುರದ ಶ್ರೀ ರಂಗನ ದಯವು ನಿನ್ನ ಮೇಲಿರುವ ತನಕ ನೀನು ಅಂತಾದೂರನೇ ಸರಿ. ಆದರೆ ನಿನ್ನ ಶಸ್ತ್ರಯುದ್ಧವನ್ನು ಮೀರಿಸುವಂತಹ ಪರಾಕ್ರಮ ಎಂದರೆ ತ್ರಿಲೋಕದ ಗಂಡನೊಬ್ಬ ಪರಶುರಾಮ ಪಡೆದ ಆ ಅರ್ಜುನನೊಬ್ಬನೇ ಸರಿ. ಈಗಿರುವಾಗ ನಿನ್ನಂತ ಚಿಕ್ಕ ಬಾಲಕ ಆತನಿಗೆ ಎಲ್ಲಿ ಇರಲಿ. ಬಾಲಕ, ನಿನ್ನ ತಲೆಯ ಮೇಲೆ ಶೃಂಗವನ್ನು ಇಟ್ಟಿರುವೆಯಲ್ಲ, ಯಾವ ಕಾರಣಕ್ಕೆ ಬಾಲ ಭವ್ಯ ಗುಣಶೀಲ. ಆಹೋ ಸ್ವಾಮಿ ನಾರದರೆ ಬಾಲಕ, ಏನು ಮಾತನಾಡಿದಿರಿ? ತಲೆಯ ಮೇಲೆ ದೊಡ್ಡ ಜಟ್ಟ ಬಿಟ್ಟ ಮಾರುತ್ತ ಗಡ್ಡ ಬಿಟ್ಟ ತಕ್ಷಣ ನೀನೇನು ದೊಡ್ಡ ಬರಲಿಲ್ಲ. ನಾರಾಯಣ ನಾರಾಯಣ. ಬಾಲಕ, ನಾನು ಚಿಕ್ಕವನಾದನಿಯನ್ನ ಕರಗ್ರದಾನವನ್ನುವ ಬಿಂಬಾನಂದಳ ಮಾತನು ಚಿಕ್ಕವಿರವನಾಗಿ ಅವನಿಗಿಂತ 2 ಅಕ್ಷರ ದೊಡ್ಡದಾದ ನಾನಾಗಿರಲು ಹೋಗಿ ಹೋಗಿ ಅಮ್ಮ ಗುಡ್ಡ ಅರ್ಜುನ ನನ್ನ ಸುದ್ದಿ ಎಂಬಂತ ನೀರಾಗಿ ನೀರಿನ ಮುಂದೆ ಎಂದಕ್ಕೆಯೇ ಕಲೆಯವನ ಮಾಮದೀರನ ಬಯಕೆ ನಡೆಗೆ ತನ್ನ ಗುರುಗಳದ ದ್ರೋಣಾಚಾರ್ಯನ ಕಡೆಯಿಂದ ತಮ್ಮ ಎದರ ಉಳಿಸಿಕೊಳ್ಳುವ ದಕ್ಕಿನ ಸಪ್ತ ಬಲವನ್ನ ಬಂದ ಬಾಂಡಕ್ಕೆ ಕಳುಹಿಸು. ಮೋಸದಿಂದ ಜಗಜಿದ ಹತಮನ ಮಾಲ್ಯಕಾರದ ನಾರಾಯಣನಿಯೇ ಬಾಲಕ, ಮರೈದು ನಾನೇನಾಗಿ ಗುರುಗಳೆಂಬ ಮಮ ಕಾರ್ಯಕ್ಕೆ ಗುರು ದಕ್ಷಿಣ ಕೇಳು ದಕ್ಷಿಣಕ್ಕೆ ಅಂಗುಷ್ಟವನ್ನ ತೆಗೆದುಕೊಡುವುದಕ್ಕೆ ನಾನೇನಯ್ಯ ಕಲೆಯುವನ ಬಾಲಕ, ಇನ್ನೊಬ್ಬರ ಪರಾಕ್ರಮವನ್ನು ಕುಚ್ಚಿ ಹೇಳುವುದಕ್ಕೆ ನೀನೇಕ ಮಾಡುವುದಕ್ಕೆ ಬಿಡುವುದು. ನಾರಾಯಣ ನಾರಾಯಣ. ಅದರಲ್ಲಿ ತಲೆಯಲ್ಲಿ ಸುತ್ತವದಕ್ಕೆ ಹಿಡುವುದಂತೆ ಕೇಳಿದೆಯಲ್ಲ. ಹೌದು ಬಾಲಕ. ನನ್ನ ಆರ್ಯ ರೈತ ಮಾತ ಹಚ್ಚನ ನನ್ನ ನೋಡಬೇಕಾದರೆ ನನ್ನ ತಾಯಿನ ಪಾರ್ವತ ದೇವಿ ಅರ್ಜುನ ನಮ್ಮ ಹತಮನ 3 ಲೋಕದ ಗಂಟ ನಮ್ಮ ಬಣ್ಣದವನ ನಡಿಗಿಸಿ ಅವನ ಕಾಲ್ಚಂಡ ಕಿತ್ತು ಕಲಿಸುವನು ಸ್ವಾಮಿ ನೀನ ಇರಲಿ ಇರಲಿ ಬಾಲಕ, ಸ್ವಾಮಿ ನಾರದರೆ ನಿನ್ನ ಕೋಪವನ್ನು ಸರಿಸು. ಆದರೆ ಏಕಲವಿಗೆ ಗುರುಗಳಿಗೆ ಬೆಲೆ ಕೊಟ್ಟು ಫಲಕರದ ಅಂಗುಷ್ಟವನ್ನು ದಾನಗೈದನಂತೆ ಅರ್ಜುನ ಪ್ರಾಣವನ್ನು ಉಳಿಸುವುದಕ್ಕಾಗಿ ನಿನ್ನ ಪ್ರಾಣವನ್ನು ಏನಾದರೂ ಕೊಡಬೇಕಾಗುವುದೋ ಏನೋ. ಹಾಗಾದ್ರೆ ನಾನು ತೆರಳುತ್ತೇನೆ ರಾಜ. ನಾನಿನ್ನು ಹೋಗಿ ಬರುವೆನು ಬಾಲಕ. ನಿನಗೆ ಮಂಗಳವಾಗಲಿ. ಹೋಗಿ ಬಂದಿರ ಸ್ವಾಮಿಗಳೇ. ಬಾಲಕ, ಆದರೆ ಅರ್ಜುನ ನನ್ನ ಮಾತ್ರ ಎಲ್ಲೆಲ್ಲಿಗೆ ಕಳಿಸುವುದು ಬರೆಯಬೇಡಿ. ನಿಮ್ಮ ಪಕ್ಷ ಅರ್ಜುನ ನನ್ನ ದಾರಿಯನ್ನ ಕಾಯುವುದನ್ನ ಅವನ ಬಂದ ತಕ್ಷಣವೇ ನನ್ನ ಪರಾಕ್ರಮವನ್ನು ಅವನಿಗೆ ತಿಳಿಸುತ್ತೇನೆ. ತಕ್ಷಣ ಹೋಗಿ ತಿಳಿಸು. ಎಲ್ಲ ದೂತನೇ ಸಾಕದೆ ನೋಡಿದ್ಯಾ ಈ ಬಾಲಕನ ಈ ವೀರನಾಗಾರ್ಜುನ ಗರ್ಜನೆ? ಹೋಗಿದ್ದೇವ ಇದ್ದ ಮಾತು ಇದ್ದಂತೆ ತಿಳಿಸಿದರೆ ಸಿದ್ದೇಶನಿಗೆ ಸಿಡಿಲಿ ಪಡೆದಂತೆ ಗಾದೆಯಂತೆ. ಈ ಬಿಸಿ ನಗ್ತರ ಬಾಲಕನ ತಡಿವಿ ಬಯಸ್ಕೊಂಡಿದ್ದು ಸಾಕು. ನಾನು ಇನ್ನ ಅರ್ಜುನ ಇಂದ್ರಪುರಕ್ಕೆ ತರಲಿ. ಈ ತಂದೆಯಾದ ಪಾಂಡುರಾಯನಿಗೆ ನರಕ ಪ್ರಾಪ್ತಿಯನ್ನು ಅರ್ಜುನನಿಗೆ ತಿಳಿಸಿ ಆ ಮಸೀದಪುರದ ಶ್ರೀ ರಂಗನ ದಯೆಯಿಂದ
ನಿನಗೆ ಮಂಗಲವಾಗಲಿ ಕುಮಾರ ಸಾಂದ್ರತರ ತೇಜ. ಧರ್ಮನಂದನ ತಾವು ಸೇನವೇ ಹಾ ಎಲ್ಲಿಂದ ಬಂದಿರಿ, ಎಲ್ಲಿಗೆ ಹೋದ್ರಿ? ಹಾ ನಮ್ಮ ಸಂಚಾರವನ್ನು ತಿಳಿಸಿದ ದೇವ ಮಹಾನುಭಾವ ಆಹೋ ಧರ್ಮನಂದನ. ಸ್ವಾಮಿ ನಾರದರೆ ನಾವೇನು ಧರ್ಮನಂದನ, ಯಾವಾಗಲೂ ಸೌಖ್ಯವೇ. ಸರಿ, ಆದರೂ ನೀವು ಹೇಗಿದ್ದೀರಿ? ಮತ್ತು ನಿಮ್ಮ ಮಾತೆಯಾದ ಕುಂತಿಯು ಮತ್ತು ನಿಮ್ಮ ಸತಿ ಸೋದರು ಸೇಮವೇ ಇರಲಿ ಧರ್ಮನಂದನ. ಆದರೆ ನಿಮ್ಮ ಜನಕನಾದ ಪಾಂಡುರಾಯನ ಪಾಪ ನರಕ ಕೋಣದಲ್ಲಿ ಬಿದ್ದು ಕಷ್ಟಪಡುತ್ತಿದ್ದಾನೆ. ಆತನ ಕಷ್ಟ ಕಾರ್ಪಣ್ಯಗಳನ್ನು ದಾರಿಗೇಳದರೂ ತೀರದು. ಧರ್ಮಜ, ನಾನು ಹೋಗಿ ಸಂಚಾರವಾಗಿ ಬರುತ್ತಿರುವಾಗ ನಿಮ್ಮ ಜನಕ ಎನ್ನ ಕಣ್ಣಿಗೆ ಕಂಡು ಎನ್ನ ಪ್ರಾಣಕ್ಕೆ ಮುಕ್ತಿ ಮಾರ್ಗವು ಅನ್ನದೆ ನರಕ ಪ್ರಾಪ್ತಿಯೊಂದರಿವೆ ಮಧ್ಯದಲ್ಲಿ ಇದ್ದು ಒದ್ದಾಡಿದ್ದೇದು ಎನ್ನ ಆತ್ಮ. ಆದ ಕಾರಣ ನನಗೆ ಎನ್ನ ಮಕ್ಕಳಾದ ಧರ್ಮರಾಜಿಗಳಿಗೆ ತಿಳಿಸಿ ನನಗೆ ಸ್ವರ್ಗ ತರುವೆಂದು ಮಾಡಿಸುವಂತ ಅಂಗಲಾಚಿ ಕೇಳಿದನು. ಪಾಪ ಆತನ ಕರ್ಮಕ್ಕೆ ನೀವೇನು ಮಾಡ್ರಿ ಧರ್ಮಜ, ಈ ಮಾತು ಸಹಜ. ಸ್ವಾಮಿ ಏನೇ ಆಶ್ಚರ್ಯ, ಇದ್ದ ವಿಷಯ ಹೇಳಿದೆ ಧರ್ಮನಂದನ. ನಿಮ್ಮ ತಂದೆಯಾದ ಪಾಂಡುರಾಯನು ಪಾಪ ಯಾವುದು? ಹಾ ಇದು ಮರ್ಮವು ನನಗೆ ತಿಳಿದಿಲ್ಲ. ಹಾ ಪಾಪ ವಿಚಾರವನ್ನು ತಿಳಿಸಿ ಸ್ವಾಮಿ ಸಜ್ಜನ ಪ್ರೇಮಿ ಧರ್ಮನಂದನ. ಸ್ವಾಮಿ ನಾರದರೆ ಹಾಗಾದರೆ ಹೇಳುವನು ಕೇಳು. ಚೆನ್ನಾಗಿ ಹೇಳು. ಧರ್ಮರಾಯನೇ ಕೇಳೆ ಎಲ್ಲ ಯೋಚನೆ, ಧರ್ಮರಾಯನೇ ಕೇಳೆ ಎಲ್ಲ ಯೋಚನೆ. ನಿಮ್ಮ ತಂದೆಯ ಆತ್ಮದ ವಿಷಯ, ನಿಮ್ಮ ತಂದೆಯ ಆತ್ಮದ ವಿಷಯ ತಿಳಿಸುವೆನು ನಾನು. ಧರ್ಮರಾಯನೇ ಕೇಳೆ ಎಲ್ಲ ಯೋಚನೆ. ಗಾಂಧರ್ವರು ಸಿಗಾಳು, ತುಂಬಿರು ಮತಾಳಲು. ಗಾಂಧರ್ವರು ಸಿಗಾಳು, ತುಂಬಿರು ಮತಾಳಲು. ಸಂಭೋಗ ಮಾಡಲು, ಸಂಭೋಗ ಮಾಡಲು ಪಾನಗೂಡಿ ಒಡೆಯರು. ಧರ್ಮರಾಯನೇ ಕೇಳಲಿ ಧರ್ಮ ಯೋಚನೆ, ಧರ್ಮರಾಯನೇ ಕೇಳಲಿ ಧರ್ಮ ಯೋಚನೆ. ಆಹೋ ಯಮಸುತನಾದ ಧರ್ಮನಂದನ, ನಾರದರೆ ತಿಳಿಸುವೇನು ಕೇಳು. ನಿಮ್ಮ ಜನಕನಾದ ಪಾಂಡುರಾಯನ ಪ್ರಾಚೀನ ಹಿಂದಕ್ಕೆ ಗಾಂಧರ್ವ ಮುನಿ ಕುಲತಮ ಸತಿಪತಿಗಳು ನಮ್ಮ ಭೂಲೋಕಕ್ಕೆ ಆಗಮಿಸಿ ಗಂಡು ಚಿಗಿರಿ ರೂಪವಾಗಿ ಸಂಭೋಗ ಮಾಡುವ ಸಮಯದಲ್ಲಿ ನಿಮ್ಮ ಜನಕನಾದ ಪಾಂಡುರಾಯನ ಬಾಣವನ್ನು ಹೂಡಿ ಗಂಡು ಚಿಗಿರಿಯ ರೂಪವಿದ್ದ ಗಾಂಧರ್ವ ಮುನಿವರನ ಸತಿಪತಿಗಳು ರೂಪ ತಾಳಿ ನಿಮ್ಮ ಜನಕನಾದ ಪಾಂಡುರಾಯನಿಗೆ ನಿನ್ನ ಪತಿಯು ಪತಿಯರನ್ನ ಸಂಭಾವಿಸಿದ ಸಮಯವೇ ನೀನು ಎನ್ನ ಪತಿಯನ್ನು ಕೊಂದ ಕಾರಣ ನೀನು ನಿನ್ನ ಸತಿಯರನ್ನು ಸಂಭಾವಿಸಿದ ಸಮಯವೇ ಮರಣ ಹೊಂದುವೆ ಎಂದು ಶಾಪವನ್ನಿಟ್ಟಿದಳಂತೆ. ಅಂದಿನ ಶಾಪವೇ ನಿಮ್ಮ ತಂದೆಯು ಸ್ವರ್ಗಕ್ಕೂ ಹೋಗದೆ ನರಕಕ್ಕೂ ಹೋಗದೆ ಅಂತರಾತ್ಮವಾಗಿ ನಿಂತಿಯದು. ಖಂಡಿತನವನ್ನು ತಿಳಿದಿರ ಧರ್ಮನಂದನ, ಏತೇ ಇದರ ಕಥನ. ಅದೇನು ಚೆನ್ನಾಗಿ ಹೇಳು ಧರ್ಮನಂದನ. ನಿಮ್ಮ ಮಾತು
ಧರ್ಮನಂದನ. ನಮ್ಮ ತಂದೆಯಾರದ ಪಾಂಡಿರಾಯನು ಆತ್ಮವು ನರಕಕ್ಕೆ ಸೇರುವುದು ಸ್ವರ್ಗಕ್ಕೆ ಸೇರುವುದು. ಹಾ, ಏನಾದರೂ ಮಾಡಿ ಜನಕನ ಆತ್ಮವನ್ನು ಸ್ವರ್ಗಕ್ಕೆ ಸೇರಿಸುವಂತೆ ತಿಳಿಸಿದರೆ ಸ್ವಾಮಿ, ವಿಜಯವನ್ನೇ ತಿಳಿಸಿದೆ ಸ್ವಾಮಿ. ಸಜ್ಜನ ಪ್ರೇಮಿ ಆಹೋ ಯಮತನಯ, ಸ್ವಾಮಿ ನಾರದರೆ ಕೇಳಿ ಎನ್ನ ಮನದ ವಿಷಯ. ಅದು ಏನೆಂದರೆ, ನಿಮ್ಮ ಜನಕನ ಆತ್ಮವು ಸ್ವರ್ಗಕ್ಕೆ ಕಳಿಸುವುದಕ್ಕೆ ತಲೆಯ ಮೇಲೆ ಕುಂಭವಲ್ಲ ಬಾಲಕನಿರುವುದು ನಿನಗೆ ತಿಳಿಯದು. ಅದು ಏನೆಂದರೆ, ಆದಿನಾರದ ಪ್ರಾಯದು ನನಗೆ ತಿಳಿಯದು. ಅದು ಏನೆಂದರೆ, ಆದಿನಾರದ ಪ್ರಾಯದು ನನಗೆ ತಿಳಿಯದು. ತಲೆಯಲ್ಲಿ ಶೃಂಗವನ್ನು ಇಟ್ಟಿರುವ ತಲೆಯ ಮೇಲೆ ಶೃಂಗವನ್ನು ಬಾಲಕನು ಕತ್ತರಿಸಿ ಕಂಟಕ ರಕ್ತ ದಾರಪಣ ಮಾಡಿದರೆ ನಿಮ್ಮ ಜನಕನ ಆತ್ಮವು ಸ್ವರ್ಗ ಪ್ರಾಪ್ತಿಯಾಗುವುದು. ಖಂಡಿತವನ್ನು ತಿಳಿಯ ಧರ್ಮಾನಂದನ, ತಿಳಿಯೇ ಇದರ ಕಥನ. ಧರ್ಮಾನಂದನ ಅದೇನು ಚೆನ್ನಾಗಿ ಹೇಳಿ ಧರ್ಮಾನಂದನ. ಧರ್ಮಾನಂದನ ಏನು ಹೇಳಿದ್ರಿ? ಯುದ್ಧ ವಿಷಯ ಹೇಳಿ ಧರ್ಮಾನಂದನ. 16 ವರ್ಷ ಬಾಲಕನು ಎಲ್ಲಿರುವನು? ಹಾ, ಇದು ನಡೆಯಲಾರದ ಸಂಗೀತಿ. ಹಾ, ಬಾಲಕನು ವೃಂದವಮ್ಮ ಚಂಡಾಡಿ ಹಾ, ಸರ್ವನಂತ ಹೀರನಾರ ಸ್ವಾಮಿ, ಸಜ್ಜನ ಪ್ರೇಮಿ. ಮಹರ್ಷಿಗಳೇ, ಅಲ್ಗುಣ ನಿಮ್ಮ ಮಾತು ಸತ್ಯವೆಂದರೆ ಹಾ, ಅಣ್ಣನಾದ ಧರ್ಮನಂದನಿಗೆ ಇಲ್ಲಿ ತಿಳಿಯದ ಆದ ಕಾರಣ ನಿಮ್ಮಲ್ಲ ದಯದಲ್ಲಿ ಕೇಳಿಕೊಳ್ಳುತ್ತೇನೆ. ಆ ಬಾಲಕನು ಎಲ್ಲಿಗಿರುವನ ತಿಳಿದರೆ ಅವನನ್ನು ನಾನೇ ನೋಡುತ್ತೇನೆ. ಅವನ ದೇವ ಸಂಭೂತನಾಗಿರಲಿ, ದೇವದೇವನ ಪುತ್ರನಾಗಿರಲಿ, ಸ್ವರ್ಗ ಮಟ್ಟ ಪಾತಾಳದಲ್ಲೇ ಇರಲಿ, ಹರಿಹರಿ ಬ್ರಹ್ಮಾದಿಗಳ ಅವನಿಗೆ ರಕ್ಷಕನಾಗಿರಲಿ. ಅವನ ಬಿಡಿಸಿದರೆ ಶ್ರೀಲೋಕದ ಧೀರನಂದ ಬೀಜ ಪಟ್ಟ ಎಂಬುತ್ತದೆ ನನಗೆ ಅದು 16 ವರ್ಷದ ಬಾಲಕನ ತಡೆಯುವನೇ. ತಕ್ಷಣದೊಳೆ ತಿಳಿದಾರದ ದೂರ ಬೀರ
ನೀನಾರದರೆ ನೀನು ಅಂತ ತೋರಿಸಿರನೇ ಸರಿ. ಆ ಬಾಲಕನಿರುವ ಜಾಗವನ್ನು ಹೇಳುವನು, ಚೆನ್ನಾಗಿ ಕೇಳು. ಅದು ಎಲ್ಲಿರುವ ಚೆನ್ನಾಗಿ ಹೇಳಿದ್ರೆ ಸ್ವಾಮಿ. ಹಿಮಾಚಲೆಯ ಪ್ರಾಂತದಲ್ಲಿ, ಹಾಳದ ನದಿಯ ತೀರದಲ್ಲಿ, ಅಮರೇಶ್ವರ ತೀರ್ಥದಲ್ಲಿ ಮಹಾ ತಪಸ್ಸನ್ನು ತೋರಿಸಿ ವೀರನಾಗಿ ಗರ್ವದಿಂದ ಮುರಿಯುತ್ತಿದ್ದಾನೆ. ಇಂದ್ರಧನಸ್ಸು ಕಟ್ಟಿ ನನ್ನ ಪರಿಸಮನರು ಈ ತ್ರಿಲೋಕದಲ್ಲಿ ಇಲ್ಲವೆಂದು ಮರೆಯುತ್ತಿದ್ದಾನೆ. ಏನು ಮಾತನಾಡಿದ್ರು ಸ್ವಾಮಿ? ಆತನ ಕಾರ್ಯಕ್ಕೆ ಎದುರಾಗ ಧೀರವೇ ಇಲ್ಲವೆಂದು ಅಂತ ಧೀರನೆದ್ರೆ ನೋಡಿಕೊಳ್ಳುವನೆಂದು ದಾರಿ ಕಾಯುತ್ತಿದ್ದಾನೆ. ನೀನು ಹೋಗಿ ಅದನ್ನು ಗೆಲ್ಲುವುದು ಸಾಧ್ಯವು, ಅದು ನನಗೆ ತಿಳಿಯದು. ಆದರೆ ನನ್ನದೊಂದು ಮಾತು. ಅದು ಏನು ನಾರಾಯಣ? ಫಲಗುಣ ಅದೇನೆಂದರೆ, ಅದು ಏನು ಸ್ವಾಮಿ? ನಾರದರೆ ತಿಳಿಸಿದ ಮಾತ್ರ ಯಾರಿಗೇ ತಿಳಿಸಬಾರದು. ಅದು ಯಾತಕ್ಕಂದರೆ, ಅದು ಏತಕ್ಕೆ ನಾರಾಯಣ? ನಾರದರು ಮಾಡುವ ಇಂಥ ಚಾಡಿಕೋರು ಕೆಲಸವೆಂದು ಜನರು ಮೊದಲೇ ಅಂದಾಡುವರು. ನಾವು ಮಾಡುವ ಕಾರ್ಯವೇನು ಲೋಕ ಕಲ್ಯಾಣಕ್ಕಲ್ಲವೇ ಅರ್ಜುನ ಉಳಿಸಿಯನ್ನು ಮಾನ. ನಾರದ ಮಹಾಯುಧಗಳೇ, ನಿಮ್ಮ ಭಯವನ್ನು ಬಿಡಿ. ಹ ನೀವು ಮಾಡುವುದು ಲೋಕ ಕಲ್ಯಾಣಕ್ಕಲ್ಲವೇ? ಹ ಅಗ್ರಜನಾದ ಧರ್ಮನಂದನ, ನಾನಿನ್ನ ಹಳ್ಳದ ನದಿಯ ತೀರದಲ್ಲ ಇರುವ ಅಮರೇಶ್ವರನ ತೀರ್ಥಕ್ಕೆ ಹೋಗಿ ಆ ಶೃಂಗವಳೆ ಬಾಲಕನನ್ನು ಹುಡುಕಿ ಅವನ ಜಂಬದಿಂದ ಮರಿಯುವ ಶೃಂಗಾರವೆಂಬ ಕೊಂಬನ್ನು ಮುರಿದು ತೆಗೆದು ಅವನ ಕಂಠ ರಕ್ತದಿಂದ ದರ್ಪಣ ಮಾಡಿ ಜನಕನಾದ ಆತ್ಮವನ್ನು ಸ್ವರ್ಗಕ್ಕೆ ಪ್ರತಿ ಮಾಡಿಸಿವೆ. ಎನ್ನನ್ನು ಜಯಶೀಲನಾಗಲೆಂದು ಆಶೀರ್ವದಿಸು. ಆಹೋ ಅಗ್ರಜ, ಹೇಳು. ಅವನ ಸಂಭರಿಸಿ ಅವನ ಕಂಠ ರಕ್ತದಿಂದ ದರ್ಪಣ ಮಾಡಿ ಜನಕನ ಆತ್ಮವನ್ನು ಸ್ವರ್ಗಕ್ಕೆ ಕಳಿಸುತ್ತಿದ್ದರೆ ಈ ನನ್ನ ಜಡಿ ದೇವರನ್ನು ಅಗ್ನಿಗೆ ಹಾಕುತ್ತಾಗ ಅರ್ಪಿಸಿವೆ. ಈ ನನ್ನ ಶಪಥವನ್ನು ಸತ್ಯವನ್ನು ತಿಳಿಯಲ್ಲ. ಅಹೋ ಅರ್ಜುನ, ಹೇಳುವನಿಗೆ ಅಣ್ಣ ಧರ್ಮಂದನಾಥೇನು ಚೆನ್ನಾಗಿಡು.
ಬರಿಬೇಡ ಮಾತಾಡ್ತಾನೆ ನೋಡಿ ಅಯ್ಯಪ್ಪ ಎಂತ ತೆಗೆದು ಆಹಾ ಎಲ್ಲ ಪಾರ್ವತಿ ದೇವಿ ಇದೆಯಲ್ಲ ಅತ್ಯಂತ ರೀತಿ ಅದೇನು ದೇವ ಪಂಚಾಂತ ಬಂದಿರಿ ಭೂಮಿ ಆಕಾಶ ಮಗತ್ಯದನ ನಟಿಗೆ ಮತ್ತೆ ಘೋಷಿಸುತ್ತ ಬರುವನವನು ತಿಳಿಯದವನು ಹತ್ತಿರಕ್ಕೆ ಬರಲು ಭಾರತಿ ಧೀರನೇ ಎಲ್ಲೊಂದಾರೆಂದು ಕೇಳಿದೀಯಾ ಸಾಧ್ಯವಾಗಿ ಕೆಲವು ನಡೆ ಮಂಡ ಆಹ್ವಾಯಲ ವೀರನೇ ಧೀರನೇ ನೀನು ದಾರು ಈ ಹಿಮಾಚಲ ಪ್ರದೇಶಕ್ಕೆ ಬಂದು ಯಾತಕ್ಕೆ ಇಲ್ಲಿ ಉಳಿಸಿಂದ ಶತ್ರುಗಳ ಹಂತಮಗ ಪ್ರಾಂತಗಳು ಇದನ್ನರಿಯದ ಗಚ್ಚಿಸುವದ ಬರವ ನೀನು ದಾರಿ ಬೇಡವೇ ಸೈ ಸೈ ಬಾಲಕ ನಿನ್ನ ಗಂಭೀರದ ಮಾತಿಗೆ ನಾನು ಮೆಚ್ಚಿದೆ ನೀನು ದಾರು ನಿನ್ನ ಎತ್ತರೇನು ಇಂಥ ದೊಡ್ಡ ವನದಲ್ಲಿ ನಿನ್ನಂತ ಬಾಲಕನ ಇರುವೆಯಲ್ಲ ನಿನಗೆ ಹುಲಿ ಸಿಂಹಗಳು ಭಯವಲ್ಲವೇ ನಿನ್ನ ಎನ್ನಂತ ವೀರಾದ ವೀರನ ಕುರಿತು ತಾವುದಾರಂತೆ ಕೇಳುವೆಯಲ್ಲ ನೀನು ದಾರು ನಿನ್ನ ಹೆಸರೇನು ಇಲ್ಲಿಗೆ ನೀನು ಹೇಟಕ್ಕೆ ಬಂದ ಮೊದಲ ಬೇಡಲೇ ಬಾಲ ಎಂದು ಕೇಳಿದೀಯಾ ರಾಜ್ಯವಾಗಿಗಳೇ ಭೂಷೆ ಹಾಗಾದರೆ ಹೇಳು ಅದಿಗೇನು ಚೆನ್ನಾಗಿ ವೀರನಾಗಾರ್ಜುನನನ್ನ ಎನ್ನ ನೇಮ ಇರುವುದು ಪಾರ್ವತಿಯರು ಗಮನವೇ ನಾನು ಕೈಲಾಸದಲ್ಲಿ ಎನ್ನ ತಂದೆಯುನ್ನತ ಕಾರಣ ಹೊತ್ತು ನಮ್ಮ ಗಂಟನ ನೀನು ಇಲ್ಲಿ ಯಾತಕ್ಕೆ ಬಂದಿರವಂತೆ ಕೇಳುವುದೆಂದ ಈ ಹಿಮಾಚಲ ಪ್ರಾಂತ್ಯಕ್ಕೆ ನನ್ನ ಮನ ಇಲ್ಲಿ ಇರುವ ಜೀವಗಳ ಮತ್ತು ಸಾಧು ಜೀವಗಳ ಪಕ್ಷಿಗಳ ನನ್ನ ಬಂದ ಬಳಗದವರು ಶಾಸ್ತ್ರದಿಂದ ಆಟವಾದ ನನ್ನ ಆಟ ಹೇಗಿದೆ ನೋಡಿ ವೀರನೇ ಸರಿ ಬಲ ಬಲ ಬಾಲಕನಾದ ದರ್ಶನ ಮೆಚ್ಚಿದೆ ನಿನ್ನ ಸೌಂದರ್ಯ ಕಳತಗಳವನ್ನ ಶಿಕ್ಷಣ ಈ ಬಾಲಕನೇ ನೀನು ದಾರು ನಿನ್ನ ನಾಮಾಂಕಿತವೇನೆಂದು ಕೇಳುವಿಯಲ್ಲ ಹೇಳುವನು ಕೇಳುವಿ ವೀರ ಸಿಂಹ ನಾಮಾಂಕಿತ ಎಲೆ ಈ ಬಾಲಕ ಈ ಲೋಕದ ವೀರನಂತಲೂ ಶಾಸ್ತ್ರಧಾರ ವಿಕ್ರಮಾಂಕಿತರು ನರದೃಪದಲ್ಲಿ ನಿರ್ಮಿಸಿದ ಮಚ್ಚ ಯಾತ್ರವನ್ನು ಗಡಿಬಿದ ವೀರ ಕೇಸರಿ ಅಂತಲೂ ಕಾಂಡವನವನ್ನು ಒಂದ ಬಾಣದಿಂದ ಭಸ್ಮ ಮಾಡಿದಂತ ವೀರನಂತಲೂ ಸರಿ ವೈರಿಗಳು ಎದುರಿ ಮಂಗ ಗೆಲಿಸಿದ ಸಮರಸಿಂಹನಂತಲೂ ದಶನಾಮಗಳು ಹೊಂದಿದ ಅರ್ಜುನನ ನಾನೇ ಬಾಲಕನಾದ ನೀನು ಅವನ ಶಕ್ತಿಯನ್ನು ನೋಡಬೇಕೆಂದು ನಾರದ ಮುಂದೆ ಹೇಳಿರುವೆಯಲ್ಲ ಆ ಹರಿಚುನನ ಪರಿಯ 6 ವರ್ಷದ ನಾನೇ ಬಾಲಕ ಹೀಗೆ ವಜ್ರನೊಂದು ಕಟ್ಟಪಟ್ಟಿ ಮೊದಲಿವೆಯಲ್ಲ ಎಂಡದ ಜಾಗದ ಲಗ್ನದ ಮೇಲೆ ಲಗ್ನವಾಗುವ ನಿನ್ನ ಪೂರ್ವತನವು ಇಲ್ಲಿ ಯಾರಿಗೆ ಗೊತ್ತಿಲ್ಲ ಹೆಣ್ಣಿನ ವಿಷಯದಲ್ಲಿ ಜಾತಿಗೆ ತನದವನೊಂದರ ನೀನಾದರೆ ಸುಳ್ಳು ಯಾಕೆ ನಾನು ಬಾಲಕನಾದರೆ ಜನದೋಳ ಬರೆಯುವ ಬಾಣಗಳಿಗೆ ಬಾಲಕರ್ತವಿರುವುದೇ ನಿನ್ಯಾಯ ನೀನೊಂದು ತ್ರಿಲೋಕ ನೀನು ನಮ್ಮನೆಲ್ಲ ಜನವು ಹೊಂದಿದವೇ ಗಂಡನ ಎಂಬಂತವನ ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲುವಂತ ನಿನ್ನ ಕೆಲಸವನ್ನು ಬಿಟ್ಟು ನಾನು ನೀನು ಯಾವ ದೊಡ್ಡ ಬಲವಂತನಂತ ನಮಗಿಂತಲೂ ಹೃದಯವಲ್ಲ ನೀನು ಎನಗಿಂತ ಮೊದಲಿನಿಂದ ಆಕಾರವನ್ನು ಬಿಡು ನೀನು ಅರ್ಜುನನಾದರೆ ನಿನಗಿಂತ 2 ಅಕ್ಷರದಲ್ಲ
ಈಗನ ಸಮಯದಲ್ಲಿ ಎನ್ನ ತಂಗಿಯ ಬರಗಿಲ್ಲ ನಿಮ್ಮಂತ ಕಾರ್ಯಗಳನ್ನು ನಷ್ಟ ಮಾಡಲಂತ ಎನ್ನ ಜನನಿಯಾದ ಭಾಗವಲ್ಲ ದೇವಿ ಎನ್ನ ತಲೆಯ ಮೇಲೆ ಎಲ್ಲ ಕ್ರಮವನ್ನಲೇನು ಎಲ್ಲ ಮುಮ್ಮನ ಬಂದು ಈ ನನ್ನ ಸುಂದರನಿಂದ ಕಾರ್ಯಕ್ಕೆ ಬೇಕು ಅಂದರೆ ದೆಯ್ಯಂದು ಶ್ರೀಕೃಷ್ಣನ ನೇಮಿಸಲಿಗಲ ಕರ್ಣನ ಬೇಡಿ ಕರ್ಣ ಕುಂಡಲ ಬನದಂಡ ಎಲ್ಲನ ದೆಯ್ಯಂದರೆ ಈ ನನ್ನ ಸುಂದರನಿಂದ ಕಾರ್ಯ ಈ ನನ್ನ ಸುಂದರನಿಂದ ಕಾರ್ಯವನ್ನು ಹಿಂದಿನ ಈ ಜನನ ಗೆದ್ದರ ಎಲ್ಲ ಬೇಡಿ ಎಲ್ಲ ಸುಂದರನ್ನ ತೆಗೆದ ಬದಿ ಸಂಕುಚವಾಗಿ ಈ ಎಲ್ಲ ಸುಂದರವನ್ನು ನಿನಗೆ ನೀಡುವ ಬಂದ ರಣರಂಗದಲ್ಲಿ ಕಾದಾಟ ಎಲ್ಲ ಸುಂದರವನ್ನು ತೆಗೆದಿರಂದ ಬಲಿ ಬಲಿ ಎಲ್ಲ ಈಗ ಅದಕ್ಷನಾದ ನಾಗಾರ್ಜುನ ಅರ್ಜುನ ಏನಿದೆ ನಿನ್ನ ಹೊಣಗರ್ಜನ ನಿನ್ನ ಕಾಲ ಕೈಗೆ ಹೋದೆ ನಿನ್ನ ಮುಂಡವನ್ನು ಚಿಕ್ಕಗಾಲದಲ್ಲಿ ನನ್ನ ಹತ್ತಿರ ಮಾತನಾಡಿದರೆ ಸಾಧ್ಯವಾಗಿ ನಿನ್ನ ಹಲ್ಪವನ್ನು ಬಡಿಯುವುದಕ್ಕೆ ಶ್ರೀಕೃಷ್ಣ ಸಹಾಯ ನೀಡಬೇಕು ನೆತ್ತ ಮೇಲಿದ್ದ ಕೊಂಬನ್ನ ಕಿತ್ತಿ ನಿನ್ನ ರುಂಡವನ್ನು ತೆಗೆದುಕೊಂಡು ಹೋಗದಿದ್ದರೆ ಬಾಪು ಬಾಪುರೇ ತ್ರಿಲೋಕದ ಕಂಡು ಅರ್ಜುನ ನಂಬ ನೇಮಿವೆ ತೆಕ್ಕ ಜಾತ್ಯದಿಂದ ಹಿಂದಕ್ಕೆ ನಿಗಡಗೊಂಡ